ಅತ್ತರೆ ಫಲವಿಲ್ಲ ತಾಂಗಿ ಹೊತ್ತಾತು ನಡಿ ದುಃಖವನೋಂಗಿ ಹೆತ್ತವರ ಕೀರ್ತಿ ತರುವುದೊಂದು ನಿನ್ನ ಜೀವನದಲ್ಲಿ ನೆನಪಿರಲಿ ಇದು ಒಂದೇ ನಿನ್ನ ಧ್ಯಾನದಲ್ಲಿ. ಇಪ್ಪತ್ತು ವರ್ಷ ತನ್ನ ಬೇಕು ಬೇಡಿಕೆಗಳನ್ನು ಈಡೇರಿಸಿ ಸಾಕಿ ಸಲುವಿ ಜೋಪಾನ ಮಾಡಿ ವಯಸ್ಸಿಗೆ ಬಂದ ಕೂಡಲೇ ತನ್ನ ಮಗಳನ್ನು ಮದುವೆಯನ್ನು ಮಾಡಿ ಗಂಡನ ಮನೆಗೆ ಕಳಿಸುವಾಗ ತಾಯಿ ತಂದೆಯಾಗಿರ್ತಕ್ಕಂಥವ್ರು ಹೇಳುವಂಥ ನೀತಿ ಮಾತುಗಳು. ಈ ಬಳಗವನ್ನು ಬಿಟ್ಟು ಈ ಬಂಧು ಬಳಗವನ್ನು ಬಿಟ್ಟು ಗಂಡ ಮನೆಗೆ ಹೋಗುವಾಗ ಆ ಹೆಣ್ಣು ಮಗು ಅಳುವುದು ಸಹಜಲ. ಈ ಕರುಳ ಬಳ್ಳಿಯನ್ನು ಕತ್ತರಿಸ್ಕೊಂಡು ಹೋಗ್ಬೇಕಾಗಿತ್ತು ಈಗ ಮತ್ತೊಬ್ಬರ ಮನೆಗೆ. ಇದನ್ನೆಲ್ಲ ಬಿಟ್ಟು ಮತ್ತೊಬ್ಬರ ಮನೆಗೆ ಹೋಗುವಾಗ ಅಳುವುದು ಸಹಜ. ಅತ್ತರೆ ಫಲವಿಲ್ಲ ತಾಂಗಿ ಹೊತ್ತಾತು ನಡಿ ದುಃಖವನೋಂಗಿ ಹೆತ್ತವರ ಕೀರ್ತಿ ತರುವುದೊಂದೇ ನಿನ್ನ ಜೀವನದಲ್ಲಿ. ನೆನಪಿರಲಿ ಇದು ಒಂದೇ ನಿನ್ನ ಧ್ಯಾನದಲ್ಲಿ. ಊರ ಮುಂದಿನ ಭಾವಿಯಾರ ತೋರಿದರೆ ಊರ ಮುಂದಿನ ಭಾವಿ ಯಾರ ತೋಡಿದರೇನೆ ಕಾಲು ಜಾರಿದರೆ ಕೈಲಾಸ ನಾರಿಯ ಮನವ ಜಾರಿದರೆ ವನವಾಸ ಮನವ ಜಾರಿದರೆ ವನವಾಸ. ತನ್ನಂಗ ತಾನಿದ್ದರೆ ಭಿನ್ನಿಲ್ಲ ಭೇದಿಲ್ಲ ತನ್ನಂಗ ತಾನಿದ್ದರೆ ಭಿನ್ನಿಲ್ಲ ಭೇದಿಲ್ಲ ತನ್ನ ಮಗಳಂಗ ತನ್ನ ಸೊಸೆಯ ನೋಡಿದರೆ ಅಟ್ಟುಗಳದವರು ಮಗಳ ಮೇಲೆ ಇಟ್ಟಿರುವಂತ ಪ್ರೀತಿಯನ್ನ ಸೊಸಿ ಮೇಲೆ ಇಟ್ಟರೆ ಏನಕತಿ ನಿಜವಾದ ಧರ್ಮ ಕಲ್ಯಾಣ ಕತಿ. ಆ ರೀತಿ ಮಾಡಂಗಿಲ್ಲ ಇವ್ರು ಅಟ್ಟುಗಳದವ್ರು. ಸ್ವರ ನೀವ್ಯಾಕೆ ಬಿಡ್ತೀರಿ? ತನ್ನಂಗ ತಾನಿದ್ದರೆ ಪಿನ್ನಿಲ್ಲ ಭೇದಿಲ್ಲ ತನ್ನ ಮಗಳಂಗ ತನ್ನ ಸೊಸೆಯ ನೋಡಿದರೆ ತನ್ನ ಮಗಳಂಗ ತನ್ನ ಸೊಸೆಯ ನೋಡಿದರೆ ಬಂದಿರ್ತಕ್ಕಂಥ ಸೊಸಿ ಅತ್ತಿಯನ್ನ ತಾಯಿ ಹಂಗ ಕಂಡಳಂದ್ರೆ ಅತ್ತದಕ್ಕೆ ಸೊಸಿಯನ್ನ ಮಗಳಂಗ ಕಂಡಳಂದ್ರೆ ಏನಕತಿ? ಹೌದಾ? ಹಂಗ ಮಾಡಂಗಿಲ್ಲ ಇವ್ರು ಅಟ್ಟುಗಳದವ್ರ. ಮಗಳಿಗೆ ತೋರಿಸುವಂತ ಪ್ರೀತಿನೇ ಬೇರೆ, ಸೊಸಿಗೆ ತೋರಿಸುವಂತ ಪ್ರೀತಿನೇ. ಹೌದಾ? ಸಾನ ಒಂದಿನ ಏನಾಗಿತ್ತು,
ಬೀಗರ ಮನೆಗೆ ಬಂದಿದ್ರು. ಹೌದಾ? ಹಿರಮನ್ ಶಾಲ ಅತ್ತಿ ಕುರ್ಚಿ ಮೇಲೆ ಕೂತಿದ್ದ. ಬೀಗರ ಮನೆಗೆ ಬಂದ್ರೆ ಸೊಸಿ ಊಟಕ್ಕೆ ನೀಡ್ತಿದ್ದಳು. ತಾಟ್ ಹಚ್ಚಳು, ಊಟಕ್ಕೆ ನೀಡಲು ಗ್ಲಾಸ್ ಇಟ್ಟು ನೀರು ಹಾಕಿ ಹಿಂದಕ್ಕೆ ಸರಿಯುವಾಗ ಅಚಾನಕ್ ಖಾಲಿ ಗ್ಲಾಸ್ ಬಡ್ದು ಅರಿಲಾರ್ದ ಮಾಡಿದ ತಪ್ಪಿದೆ. ಹೌದಾ? ಸೊಸಿ ಉಳಿಸೇಳು. ಹಿರಮನ್ ಶಾಲಕ್ಕೆ ಬುದ್ಧಿ ಮಾತು ಹೇಳ್ಬೇಕಾಗಿತ್ತು. ಆಯ್ತು ಏನಂದಳು, ನಿನಗ ಕಣ್ಣ ನಿತ್ಯಾಗ ಬಂದವ. ಹೌದಾ? ಕಾಲಾಗಿಟ್ಟು ಸ್ವಾಮಾನ ಕಾಣವಲ್ಲು, ನಿನಗೆ ಸೊಕ್ಕ ಬಂದೈತೆ ಅಂತ ಬೇದ್ ಬಿಟ್ರು. ಮಂದಿ ಮುಂದೆ ಅಪಮಾನ ಅದಂಗ ಅದು ಸ್ವಲ್ಪ ಸೊಸಿಗೆ ಸುಮ್ಮ ಒಳಗೆ ಹೋಗಿಬಿಟ್ರು. ಮುಂದೊಂದಿನ ಹಬ್ಬಕ್ಕತ್ತೆ ತನ್ನ ಮಗಳು ತವ್ರ ಮನೆಗೆ ಬಂದಿದ್ದಳು. ಆಕೆಯೂ ಇದೇ ರೀತಿ ಅಂತಮ್ರಿಗೆಲ್ಲ ಊಟಕ್ಕೆ ನೀಡಳು, ಗ್ಲಾಸ್ ಇಟ್ಟು ನೀರು ಹಾಕಿ ಹಿಂದಕ್ಕೆ ಸರಿಯಾಗ ಆಕೆಯೂ ಖಾಲಿ ಗ್ಲಾಸ್ ಬಿಟ್ಟು ನೀರು ಉಳಿತು. ಸ್ವಾಭಾವಿಕ ಅದು. ಹೌದಾ? ಈಗ ಮೊದಲು ಸೊಸಿಗೆ ತೋರಿಸಿಯಪ್ಪ ಅಂತ ಭಾವನೆ ಈಗ ಆ ಮಗಳಿಗೆ ತೋರಿಸ್ಬೇಕಾಗಿತ್ತಲ್ಲ. ಆಯ್ತು ಅದಕ್ಕೆ ಏನಂದ್ರ ನಮ್ಮ ಮನ್ಯಾನ ಬುದ್ಧಿನ ಇಲ್ಲಿ ಹೋಗ ಸಾಮಾನು ಕಾಲಾಗಿರ್ತಾವ. ಮಗಳು ಮಾಡಿದ್ರೆ ಹಂಗ, ಸೊಸಿ ಮಾಡಿದ್ರೆ ಹೀಗೆ. ಹೌದಾ? ಭಾವ ಬ್ಯಾರೆ ಆತ. ಸೊಸಿ ಅದಾಕಿ ಅತ್ತಿಯನ್ನ ತಾಯಿ ಹಂಗ ಕಂದಳಂದ್ರೆ, ಅತ್ತೆ ಅದಾಕಿ ಸೊಸಿಯನ್ನ ಮಗಳ ಹಂಗ ಕಂದಳಂದ್ರೆ ಯಾಕೆ ಜಗಳ ಆಗ್ತಾವು? ಹೌದಾ? ಬರೀ ಅತ್ತೆದ ಅತ್ತೆ ಹೇಳಿರಿ, ಮತ್ತೆ ಸೊಸಿದ ಏನಿಲ್ಲ ಐತ್ರಿ ನೀವು? ಸೊಸಿದು ಐತೆ. ನಮ್ಮ ಕಡೆ ಸೊಸಿ ಸುದ್ದಿ ಆಯ್ತು. ನಾ ಇಲ್ಲೇ ಅವ್ರದಿಲ್ಲ. ಹೋಗುವಾಗ ನಾನು ಗಾಡಿ ಕಲ್ಲ ಹಚ್ಚಿರ್ತೀರಿ. ನಮ್ಮ ಕಡೆ ಸೊಸಿ ಆಗ್ತದೆ. ಹೌದಾ? ಮಾನ್ಯ ಸಾಯಂಕಾಲ ಕಾರ್ಯಕ್ರಮ ಮುಗಿದ ಸುಮಾರು 5-6 ಗಂಟೆ ಆಗಿತ್ತು. ಮನೆಗೆ ಹೊರಾಕತ್ತೀನಿ. ಹಗಲಿ ಕಾರ್ಯಕ್ರಮ. ಸಾಯಂಕಾಲ 6 ಗಂಟೆಗೆ ಒಬ್ಬ ಹುಡುಗಿದ್ದಾನ, ಹುಡ್ಕೊಂಡು ಮನೆಗೆ ಬರ್ತಿದ್ದ. ಹೌದಾ? ಹತ್ತಿ ಓಣಿ ಸ್ವಲ್ಪ ಸಾಯ್ಡ್ ನಿಂತು ಹೋಗುತ್ತಾನ. ಸಾಯ್ಡ್ ನಿಂತ ಸಾಯ್ಡ್ ನಿಂತ್ನಿ. ಆದ್ರ ಓನ್ಯಾಗ ಒಬ್ಬ ಹೆಣ್ಮಗಳು ಏನ್ ಮಾಡಿದೆವು, ಎಮ್ಮಿಗೆ ನಮಸ್ಕಾರ ಮಾಡಿದ್ರಪ್ಪ. ನನಗನಿಸ್ತು ಆಕಳಿಗೆ ಮಾಡಿದವು 33 ಕೋಟಿ ದೇವತೆಗಳಿರ್ತಾವ ಮಾಡೋಳಕತ್ತೀನಿ, ಅದು ಹೋಯ್ತು. ಇಲ್ಲ ಎತ್ತಿಗೆ ಮಾಡಿದವು ಶಿವನವಾನ ನಂದಿ ಮಾಡೋಳಕತ್ತೀನಿ, ಅದು ಹೋಯ್ತು. ಮತ್ತೆ ಹೆಣ್ಮಗಳು ಎಮ್ಮಿಗೆ ನಮಸ್ಕಾರ ಮಾಡಿದಲ್ಲ ಯಾಕೆ? ಸ್ವಲ್ಪ ಕೇಳಬೇಕಾಗ್ತದೆ. ದನಗಳು ಹೋಗುತ್ತಾನ ಸಾಯ್ಡ್ ನಿಂತ್ನಿ. ಯಾವ ಮತ್ತೆ ಎಮ್ಮಿಗೆ ನಮಸ್ಕಾರ ಮಾಡಿದ್ಲ ಯಾಕೆ? ಯಪ್ಪ ಈ ಎಮ್ಮಿ ಭಾಳ ಉಪಕಾರ ಮಾಡಿದ್ನಿ. ಇಲ್ಲ ಅಂತ ಉಪಕಾರ ಮಾಡಿದ್ದಪ್ಪ. ಯಪ್ಪ ಈ ಏನ್ ಮಾಡ್ಲಿ 8 ದಿವಸದಿಂದ ಇದ ಓನ್ಯಾಗ ಹಾದು ಹೋಗುವಾಗ ನಮ್ಮ ಅತ್ತಿ ನೆಗಿ ಹೋಗಿದ್ಕೊಂಡತ್ತಿದ್ರು. ಅದಕ್ಕೆ ನಮಸ್ಕಾರ ಮಾಡಿ ಎತ್ತಾಕಿ ಖುಷಿ ಬಂದಿರ್ಬೇಕ್ರಿ. ಮತ್ತ ಹಿಂಗ ಖುಷಿ ಬಂದ ಮಗಳು ತೋರ್ಸಾನ ಮತ್ತೆ ಅವರು ಹಂಗ ಮಾಡೋದ್ರ ಮತ್ತೆ ಹಂಗ ತನ್ನ ಮಗಳಂಗ ನೋಡಿದನ ಕಣ್ಮುಂದೈತಿ ಕೈಲಾಸ, ಕಣ್ಮುಂದೈತವ ಕೈಲಾಸ. ಬಿಡ ಮುಂದಿನ ಬಾಗಿ ಯಾರ ತೋಡಿದರೇನ. ಬಂಗಾರ ಬಳೆ ಇಟ್ಟು ಬಡವರನ ಬೈದರ, ಬಂಗಾರ ನಿನಗ ಸ್ಥಿರವಲ್ಲ. ಬಂಗಾರ ನಿನಗ ಸ್ಥಿರವಲ್ಲ ಮಗಳೇ, ಬಂಗಾರ ನಿನಗ ಸ್ಥಿರವಲ್ಲ ಮಗಳೇ. ಮಧ್ಯಾಹ್ನದ ಬಿಸಿಲು ನೆರಳಲ್ಲ, ಮಧ್ಯಾಹ್ನದ ಬಿಸಿಲು ನೆರಳಲ್ಲ. ಮುರ ಮುಂದಿನ ಬಾವಿ ಯಾರ ತೋಡಿದರೇನ.
ನಗಬೇಡ